ಇವೆರಡು ಹಾಕ್ತೀನಿ ಕಣೋ, ಸಾಕಾಯ್ತದೆ. ಪುಡಿ ಸಾಂಬಾರ್ ಪುಡಿನೇ ಇದರಲ್ಲಿ ಮೆಣಸಿನ್ಕಾಯಿ ಪುಡಿ, ಇದ್ರಲ್ಲಿ ಧನಿಯಾ ಪುಡಿ ತಪ್ಪೋಗ್ರಿ. ಇವೆರಡು ಇದು ಮಿಕ್ಸ್ ಪುಡಿ, ಬೇಳೆ ಸಾರು ಪುಡಿ. ಎಷ್ಟಿದೆ? ಗೊತ್ತಾಗುದಿಲ್ಲ ನೋಡಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾವು ಆದಷ್ಟು ಸಿಟಿ ಹೇಗಿದೆ, ನನ್ನ ವರ್ಕ್ ಲೈಫ್ ಹೇಗಿದೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಅಂತ Hey fam jam, welcome back to Passionate Couple channel. ನಾನು ನಿಮ್ಮ ಪ್ರೀತಿಯ ಗಗನ. Welcome to another vlog. Yes, ಈ ವ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಇಂಡಿಯಾ ಬಿಟ್ಟು ಜರ್ಮನಿಗೆ ಹೇಗೆ ಹೋಗ್ತೀವಿ ಅನ್ನೋ ಒಂದು ಟ್ರಾವೆಲಿಂಗ್ ವ್ಲಾಗ್ನ ನೀವು ನೋಡ್ತೀರಾ. ಎಸ್, ನಾವು ಇಂಡಿಯಾ ಬಿಟ್ಟು ಇವಾಗ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ಮದುವೆ ಆಗಿದ ತಕ್ಷಣ, ಅಂದರೆ ನಾನು ಮದುವೆ ಆಗಿದ ತಕ್ಷಣ ಜಾನಿ ಜೊತೆ ಇಂಗ್ಲೆಂಡ್ಗೆ ಹೋಗಿದ್ವಿ. ಅದು ನೀವು ನೋಡಿರ್ತೀರಾ. ಆ್ಯಂಡ್ ಅಲ್ಲಿ 2 years ಆದಮೇಲೆ ಅಲ್ಲಿ ಕೂಡ ನಾನು ವರ್ಕ್ ಮಾಡಿದ್ದೆ, ಜಾನಿ ಕೂಡ ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ಆಫ್ಟರ್ his PhD ಸ್ವಲ್ಪ ದಿನ ಅಲ್ಲೇ ವರ್ಕ್ ಮಾಡಿ ನಾವು ಪರ್ಮನೆಂಟಾಗಿ UK ಬಿಟ್ಟು ಇಂಡಿಯಾಗೆ ವಾಪಸ್ ಬಂದಿದ್ವಿ. ಸೊ ವಾಪಸ್ ಬಂದ ಮೇಲೆ ಇಲ್ಲಿ ಆಲ್ಮೋಸ್ಟ್ 4 to 5 months ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಜೊತೆ ಒಂದು ಎಲ್ಲ ಫೆಸ್ಟಿವಲ್ ವೈಬ್ಸ್ನ ಎಂಜಾಯ್ ಮಾಡಿ ಫೈನಲ್ ಆಗಿ ಇವಾಗ ಜಾನಿಗೆ ಜರ್ಮನಿಯಲ್ಲಿ ಅಂದರೆ ಯುರೋಪಲ್ಲಿ ಕೆಲಸ ಸಿಕ್ಕಿದೆ. ಇಟ್ ವಾಸ್ ನಾಟ್ ಇಟ್ ಆಲ್ ಈಸಿ. ಎಸ್, ಇಟ್ ವಾಸ್ ಡಿಫಿಕಲ್ಟ್ ಆ್ಯಂಡ್ ಜಾನಿ ಡಿಡ್ ಅ ಗ್ರೇಟ್ ಜಾಬ್. ಸೊ ಫೈನಲ್ ಆಗಿ ಅವ್ರಿಗೆ ಇಷ್ಟ ಆಗಿರೋಂಥ ಕೆಲಸ ಒಂದು ಗುಡ್ ಆ್ಯಂಡ್ ರೆಕಗ್ನೈಸ್ಡ್ ಕಂಪ್ನಿಯಲ್ಲಿ ಇವಾಗ ಅವ್ರಿಗೆ ಸಿಕ್ಕಿದೆ. ಅದಕ್ಕೋಸ್ಕರ ಇವಾಗ ನಾವು ಇಂಡಿಯಾ ಬಿಟ್ಟು ವಾಪಸ್ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀವಿ. ಬಟ್ ನಾಟ್ ಫಾರ್ ಯುನೈಟೆಡ್ ಕಿಂಗ್ಡಮ್, ವಿ ಆರ್ ಗೋಯಿಂಗ್ ಟು ಯುರೋಪ್. ಸೊ ಯುರೋಪಲ್ಲಿ ಅಫ್ಕೋರ್ಸ್ ಹೇಳ್ದಂಗೆ ಜರ್ಮನಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಫಾರ್ ಮೀ, ಎಸ್, ದಿಸ್ ಇಸ್ ಫಸ್ಟ್ ಟೈಮ್ ಜರ್ಮನಿಗೆ ಮೂವ್ ಆಗ್ತಾ ಇರೋದು. ಆ್ಯಂಡ್ ಜರ್ಮನಿನ ನೋಡ್ತಾ ಇರೋದು, ದಿಸ್ ಇಸ್ ಮೈ ಫಸ್ಟ್ ಟೈಮ್. ವೆರಾಸ್ ಜಾನಿ ಆಲ್ರೆಡಿ ಜರ್ಮನಿಯಲ್ಲಿ ಇದ್ದು 2 years ಅವರು ಮಾಸ್ಟರ್ಸ್ನ ಕೂಡ ಅಲ್ಲೇ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ರು. ಸೊ ಇವಾಗ ಮತ್ತೆ ವಾಪಸ್ ಅದೇ ಕಂಟ್ರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನನ್ನ ಫ್ಯಾಮಿಲಿ ಕೂಡ ಎಲ್ಲ ಬಂದಿದ್ದಾರೆ. ನಮ್ಮದು ಲಗೇಜ್ ಜಾಸ್ತಿ ಇದ್ದಿದ್ದರಿಂದ ನಾವು ಆಲ್ರೆಡಿ ಪ್ರೀವಿಯಸ್ ನೈಟ್ ನನ್ನ ತಮ್ಮ ಮೈ ಲಿಟಲ್ ಒನ್ ಆಲ್ರೆಡಿ ಬಂದು ಸ್ವಲ್ಪ ಲಗೇಜ್ನ ಎತ್ಕೊಂಡು ಹೋಗಿದ್ದ. ಸೊ ಅಲ್ಲಿ ನನ್ನ ಫ್ಯಾಮಿಲಿ ಬರ್ತಾ ಆ ಕಾರಲ್ಲಿ ಸ್ವಲ್ಪ ಲಗೇಜ್ನ ತೊಗೊಂಬಂದಿದ್ರು. ಆ್ಯಂಡ್ ನಾವು ಇಲ್ಲಿಂದ ಮನೆಯಿಂದ ಸ್ವಲ್ಪ ಲಗೇಜ್ನ ತೊಗೊಂಡೋಗಿದ್ವಿ. ಆ್ಯಂಡ್ ನಾವು ಒಂದು ಎಕ್ಸ್ಟ್ರಾ ಬ್ಯಾಗೇಜ್ನ ಬುಕ್ ಮಾಡ್ಕೊಂಡು ಜಾಸ್ತಿ ಬ್ಯಾಗ್ಸ್ನ ತೊಗೊಂಡೋಗಿದ್ವಿ. ಬಿಕಾಸ್ ಇಟ್ಸ್ ನಾಟ್ ಇಟ್ ಆಲ್ ಈಸಿ. ಆ್ಯಂಡ್ ಒನ್ ಫೈನಲ್ ಗುಡ್ ಬೈ ಟು ಮೈ ಹೋಲ್ ಫ್ಯಾಮಿಲಿ. ಆ್ಯಂಡ್ ಎಸ್, ಬೇಜಾರಂತೂ ಆಗೇ ಆಗುತ್ತೆ. ಬಿಕಾಸ್ ತುಂಬ ತಿಂಗಳು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಿದ್ದೀವಿ. ಎಲ್ಲ ಫೆಸ್ಟಿವಲ್ಸ್ನ ಸೆಲೆಬ್ರೇಟ್ ಮಾಡಿದ್ವಿ, ಎಲ್ಲ ಹಬ್ಬಗಳ ಬಗ್ಗೆ ತಿಳ್ಕೊಂಡ್ವಿ. ಆಬ್ವಿಯಸ್ಲಿ ಅಲ್ವಾ, ನಾವು ಕೆಲಸ ಮಾಡಬೇಕಾದ್ರೆ ಅಥವಾ ನಮ್ಮ ಒಂದು ಎಜುಕೇಷನ್ ಆ ಲೈಫಲ್ಲಿ ನಾವು ಯಾವ ಹಬ್ಬ ಬಗ್ಗೆನೂ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇರಲ್ಲ ಆ್ಯಂಡ್ ಕ್ಯೂರಿಯಾಸಿಟಿ ಕೂಡ ಇರಲ್ಲ. ಬಟ್ ಮದುವೆ ಆದಮೇಲೆ ಅದೊಂದು ಟ್ರೆಡಿಷನ್, ಎಲ್ಲ ಹಬ್ಬನೂ ಫಾಲೋ ಮಾಡಬೇಕು ಅಥವಾ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ಅದನ್ನೆಲ್ಲ ತಿಳ್ಕೊಂಡು ವಾಪಸ್ ಇವಾಗ ನಾವು ಇಬ್ಬರೇ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀವಿ. ಎಸ್, ವಿ ಆರ್ ಸೋ ಎಕ್ಸೈಟೆಡ್. ಆ್ಯಂಡ್ ಆಲ್ಸೋ ನನಗೆ ಸ್ವಲ್ಪ ಟೆನ್ಸ್ ಆಗ್ತದೆ. ಬಿಕಾಸ್ ಇಟ್ ಈಸ್ ಮೈ ಫಸ್ಟ್ ಟೈಮ್ ಬೇರೆ ಅಂದರೆ ಜರ್ಮನಿಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್. ಬಿಕಾಸ್ ನಾನು ಕೇಳಿರೋ ಹಾಗೆ ಜರ್ಮನಿಯಲ್ಲಿ ಜರ್ಮನ್ ಮಾತಾಡ್ತಾರೆ, ವಿಚ್ ಐ ರಿಯಲಿ ಡೋಂಟ್ ನೋ. ಜಸ್ಟ್ ಬೇಸಿಕ್ ತಿಳ್ಕೊಂಡಿದ್ದೀನಿ. ಬಟ್ ಲ್ಯಾಂಗ್ವೇಜ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ಯುನೈಟೆಡ್ ಕಿಂಗ್ಡಮ್ಗೆ ಹೋದಾಗ ಅಲ್ಲಿ ಇಂಗ್ಲೀಷ್ ಇತ್ತು, ವಿಚ್ ವಾಸ್ ಕ್ವೈಟ್ ಮ್ಯಾನೇಜಬಲ್ ನಮ್ಮಿಬ್ರಿಗೂ ಕೂಡ. ಬಟ್ ಇಲ್ಲಿ ಜರ್ಮನಿಗೆ ಹೋಗ್ತಿರೋದು ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ನಂಗೆ ಆ ಥರ ಫೀಲ್ ಆಗ್ತದೆ. ಬಟ್ ಜಾನಿ ವಾಸ್ ಆಬ್ಸಲ್ಯೂಟ್ಲಿ ಫೈನ್. ಬಿಕಾಸ್ ಅವರಿಗೆ ಜರ್ಮನ್ ಬರುತ್ತೆ ಆ್ಯಂಡ್ ಅವ್ರು ಅಲ್ಲೇ ಇದ್ದಿದ್ದು, ಅಲ್ಲೇ ಓದಿದ್ದು. ಸೊ ಅವರಿಗೆ ಹಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆ್ಯಂಡ್ ತುಂಬ ದಿನ ಆದಮೇಲೆ ಎಸ್, ಬೆಂಗಳೂರು
ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟ್ ಸ್ಟೇಷನ್ಗೆ ಬಂದು ನಾವಿಲ್ಲಿಂದ ಫ್ಲೈಟ್ ಹತ್ತುತ್ತಾ ಇದ್ದೀವಿ. ಆ್ಯಂಡ್ ನಾವು ಹೋಗ್ತಿರೋದು ಸ್ಟುಟ್ಗಾರ್ಟ್, ಅಂದರೆ ನಾವು ಇರೋದು ಆ್ಯಂಡ್ ಜಾನಿ ಕೆಲಸ ಮಾಡ್ತಿರೋದು ಬಂದು ಸ್ಟುಟ್ಗಾರ್ಟಲ್ಲಿ, ದ್ಯಾಟ್ ಈಸ್ ಅ ಸಿಟಿ ಇನ್ ಜರ್ಮನಿ. ಬಟ್ ಇವಾಗ ನಾವು ಡೈರೆಕ್ಟ್ ಫ್ಲೈಟ್ನ ಬುಕ್ ಮಾಡ್ಕೊಂಡಿದ್ದೀವಿ ವಿಚ್ ಇಸ್ ಟು ಫ್ರಾಂಕ್ಫರ್ಟ್, ಬಿಕಾಸ್ ಸ್ಟುಟ್ಗಾರ್ಟ್ಗೆ ಡೈರೆಕ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸ್ಟುಟ್ಗಾರ್ಟಲ್ಲಿ ಇಲ್ಲ. ಸೊ ಫ್ರಾಂಕ್ಫರ್ಟಿಂದ ನಾವು ಸ್ಟುಟ್ಗಾರ್ಟ್ಗೆ ಮತ್ತೆ ಟ್ರಾವೆಲ್ ಮಾಡಬೇಕು. ಹೋಗೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಅಂತೂ ತುಂಬ ಇತ್ತು, ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ ವಾಸ್ ರಿಯಲಿ ಹೆಕ್ಟಿಕ್. ವೀಸಾ ಪ್ರೋಸೆಸ್ ಆಗಿರ್ಬೋದು, ಬರೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾಗಿರ್ಬೋದು, ತುಂಬ ರಿಸರ್ಚ್ ಮಾಡಿ ಬಂದಿದ್ದೀವಿ. ಆ್ಯಂಡ್ ಆಬ್ವಿಯಸ್ಲಿ ಫ್ಲೈಟ್ ಹತ್ತಿದ ತಕ್ಷಣ ಜಾನಿ ಅಂತೂ ಫುಲ್ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ರೆಸ್ಟ್ ತೊಗೊಂಡು ಅದಾದಮೇಲೆ ಮೂವಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಮೂವಿನ ಎಂಜಾಯ್ ಮಾಡ್ತಾ ನಮಗೂ ಕೂಡ ಸ್ನ್ಯಾಕ್ಸು ಅದು ಇದು ಎಲ್ಲ ಬರ್ತಿತ್ತು. ಸೊ ಎಲ್ಲ ಎಂಜಾಯ್ ಮಾಡ್ತಾ ಆ್ಯಂಡ್ ನಾನು ಮತ್ತು ಜಾನಿ ಇಬ್ಬರು ಅಟ್ ಅ ಟೈಮ್ ಒಂದೇ ಮೂವಿನ ಪ್ಲೇ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ತಾ ಟೈಮ್ ಆಗೇ ಬಿಟ್ಟು. ಸೊ ನಮ್ಮದು ಫ್ಲೈಟ್ ಇದ್ದಿದ್ದು ಬಂದು 12 o'clockಗೆ, ಪ್ರಾಬ್ಲಿ 8 to 9 hours ಜರ್ನಿ. ನಮ್ಮದು ಡೈರೆಕ್ಟ್ ಫ್ಲೈಟ್ ಆಗಿರೋದ್ರಿಂದ ವಿತ್ ನೋ ಟ್ರಾನ್ಸಿಷನ್ ಏನೂ ಇರಲ್ಲ. ಸೊ ಡೈರೆಕ್ಟ್ ಫ್ಲೈಟ್ ಇರೋದ್ರಿಂದ 8 hours ಜರ್ನಿ ಅಂತ ಅನ್ಕೊತೀನಿ. ಫೈನಲಿ ನೋಡ್ತಾ ಮೂವಿ ನೋಡಿದ್ವಿ, ಸ್ವಲ್ಪ ಹೊತ್ತು ಗೇಮ್ ಆಡಿದ್ವಿ ಆ್ಯಂಡ್ ಸ್ವಲ್ಪ ಮಾತಾಡ್ತಿದ್ವಿ ಹೇಗಿರುತ್ತೆ ಏನು ಅಂತ. ಅದಾದಮೇಲೆ ಸನ್ಲೈಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ವ್ಯೂನ ಸಖತ್ತಾಗಿ ಕಾಣಿಸ್ತು. ವ್ಯೂ ಅಂತೂ ನೀವು ನೋಡಿರ್ತೀರ ಇದನ್ನೆಲ್ಲ. ಸೊ ಅಬ್ಸಲ್ಯೂಟ್ಲಿ ಇಟ್ ವಾಸ್ ವೆರಿ ಗುಡ್ ವ್ಯೂ. ಆ್ಯಂಡ್ ಸ್ವಲ್ಪ ಜನ ಇನ್ನೂ ಮಲ್ಗೆ ಇದ್ದರು ಆ್ಯಂಡ್ ಸ್ವಲ್ಪ ಜನ ನಮ್ಮಂಥವ್ರು ಎದ್ಬಿಟ್ಟು ವ್ಯೂನ ಎಂಜಾಯ್ ಮಾಡ್ತಿದ್ವಿ. ಸನ್ಲೈಟ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಮತ್ತು ಟೈಮಿಗೆ ಕರೆಕ್ಟಾಗಿ ಸ್ನ್ಯಾಕ್ಸು ಅದು ಇದು ಬರ್ತಿತ್ತು. ಆ್ಯಂಡ್ ಮಾರ್ನಿಂಗ್ ಆಗಿರೋದ್ರಿಂದ ಅವ್ರು ವೆಟ್ ವೈಪ್ಸ್ನ ಕೊಟ್ಟಿದ್ರು ಸೊ ದ್ಯಾಟ್ ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಜಾನಿ ಈಸ್ ಡೂಯಿಂಗ್ ದ್ಯಾಟ್. ಅದಾದಮೇಲೆ ಬ್ರೇಕ್ಫಾಸ್ಟ್ ಅಂತೂ ಕೊಟ್ಟೇ ಬಿಟ್ಟರು. ಒಂದು ಫ್ರೂಟ್ ಬೌಲ್ ಕೊಟ್ಟಿದ್ರು ಆ್ಯಂಡ್ ವೆಸ್ಟರ್ನ್ ಕೈಂಡ್ ಆಫ್ ಫುಡ್ ಅಂತ ಹೇಳ್ಬೋದು. ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ತಾ ನಾವು ಮತ್ತೆ ಒಂದು ಮೂವಿ ನೋಡಿದ್ವಿ. ಇಟ್ ವಾಸ್ ಇಂಡಿಯನ್ ಮೂವಿ, ತೆಲುಗು ಮೂವಿ ನೋಡಿದ್ವಿ. ಆಲ್ರೆಡಿ ನೋಡಿದ್ದೆ, ಸುಮ್ಮನೆ ಜಸ್ಟ್ ಹಾಗೆ ಟೈಮ್ ಪಾಸ್ಗೆ ಮೂವಿ ನೋಡ್ತಾ ವಿ ರಿಯಲಿ ಎಂಜಾಯ್ಡ್. ನೋಡ್ತಾ ಫ್ರಾಂಕ್ಫರ್ಟ್ ಬಂದೇ ಬಿಟ್ಟು ನಾವು ಯುರೋಪ್ಗೆ ಬಂದೇ ಬಿಟ್ವಿ. ಇಟ್ ವಾಸ್ ರಿಯಲಿ ಎಕ್ಸೈಟೆಡ್ ಆ್ಯಂಡ್ ವಿ ವರ್ ರಿಯಲಿ ಎಕ್ಸೈಟೆಡ್. ಆ್ಯಂಡ್ ನಿಮಗೂ ನಮ್ಮ ಜರ್ನಿ ಹೇಗಿತ್ತು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ವ್ಲಾಗಲ್ಲಿ. ಇಷ್ಟು ದಿನ ನಾನು ಇಂಡಿಯನ್ ವ್ಲಾಗ್ಸ್ನ ನೋಡ್ತಾ ಇದ್ರಿ. ಇನ್ನು ಮುಂದೆ ಇದೇ ಥರ ಜರ್ಮನಿಯಲ್ಲಿ ನಾವು ಹೇಗಿರ್ತೀವಿ, ಏನು ವರ್ಕ್ ಮಾಡ್ತೀವಿ, ಸದ್ಯಕ್ಕೆ ಜಾನಿ ಒಬ್ಬರೇ ವರ್ಕ್ ಮಾಡ್ತಾ ಇರೋದು, ನಾನು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ, ಹೇಗೆ ನಾನು ಇಲ್ಲಿ ಕೆಲಸ ಹುಡ್ಕೋತೀನಿ, ಎಲ್ಲ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ. ಸೊ ಕೀಪ್ ಸ್ಟೇ ಟ್ಯೂನ್ಡ್. ಸೊ ಇವಾಗ ಫ್ರಾಂಕ್ಫರ್ಟ್ಗೆ ರೀಚ್ ಆದ್ವಿ. ಫ್ರಾಂಕ್ಫರ್ಟಿಂದ ಮತ್ತೆ ನಾವು ಸ್ಟುಟ್ಗಾರ್ಟ್ಗೆ ಹೋಗಬೇಕು. ಅದಕ್ಕೆ ಬುಲೆಟ್ ಏನಂತಾರೆ, ಅದಕ್ಕೆ ICE ಟ್ರೈನ್, ಅಂದರೆ ಸ್ವಲ್ಪ ಫಾಸ್ಟಾಗಿ ಹೋಗುತ್ತೆ. ನಾಟ್ ಎಕ್ಸಾಕ್ಟ್ಲಿ ದ ಬುಲೆಟ್ ಟ್ರೈನ್ ಅಂತ ಹೇಳಲ್ಲ ನಾನು. ಇಟ್ಸ್ ಲೈಕ್ ದಿಸ್, ಇಟ್ಸ್ ಕೈಂಡ್ ಆಫ್ ICE ಟ್ರೈನ್, ಅಂದರೆ ಸ್ವಲ್ಪ ವೆರಿ ಫಾಸ್ಟಾಗಿ ಹೋಗುತ್ತೆ. 1 hour ಜರ್ನಿ ಸ್ಟುಟ್ಗಾರ್ಟ್ಗೆ ಹೋಗಿದ ತಕ್ಷಣ ಇದನ್ನು ಯೂಬಾನ್ ಅಂತ ಕರೀತಾರೆ, ವಿಚ್ ಇಸ್ ಐ ಕ್ಯಾನ್ ಜಸ್ಟ್ ಸೇ ದ್ಯಾಟ್ ದಿಸ್ ಇಸ್ ಸಮಥಿಂಗ್ ಲೈಕ್ ಅ ಮೆಟ್ರೋ ಅಂತ ಹೇಳ್ಬೋದು. ಇದನ್ನು ಯೂಬಾನ್ ಅಂತ ಕರೀತಾರೆ. ಆ್ಯಂಡ್ ನಾವಂತೂ ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಇದನ್ನು ನಾವು ಇಂಡಿಯಾದಲ್ಲಿರಬೇಕಾದ್ರೆ ಯಾವುದೋ ಒಂದು ಆ್ಯಪಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ವಿ. ಆ್ಯಂಡ್ ಇಲ್ಲಿ ಓನರ್ ಬಂದು ನಿಮಗೆ ಮನೆ ತೋರಿಸಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಲ್ಲ. ಅಲ್ಲಿ ಒಂದು ಲಾಕರ್ ಥರ ಇರುತ್ತೆ, ಅದರಲ್ಲಿ ಕೀ ಇಟ್ಟಿರ್ತಾರೆ. ಅವ್ರು ಏನೂ ಒಂದು ಎಕ್ಸ್ಪ್ಲೇನ್ ಮಾಡಲ್ಲ, ಒಂದು ಕೋಡ್ ಕೊಟ್ಟಿರ್ತಾರೆ. ಆ ಕೋಡ್ನ ಹಾಕಿ ನೀವು ಕೀನ ಎತ್ಕೊಂಡು ಯು ಹ್ಯಾವ್ ಟು ಗೆಟ್ ಇನ್. ದಟ್ಸ್ ಆಲ್. Okay, so Jenny, how you're feeling? How is it? Nice. Excited? Everything, like it's a mixed emotions at the moment. Let's go inside. Yes. Come on, let's go. And here is her name. ನಾವು ಮನೆಗೆ ರೀಚ್ ಆಗಿದ ತಕ್ಷಣ ಇಬ್ಬರು ಫಸ್ಟ್ ಟೈಮ್ ನಮ್ಮ ಹೊಸ ಮನೆಗೆ ಕಾಲಿಡ್ತಾ ಇದ್ವಿ. ಇರೋದು ಇಲ್ಲಿ ಸ್ವಲ್ಪ ದಿನ ಆದ್ರೂ ಇದು ನಮ್ಮ ಮನೆ ಅಂತಲೇ ನಾವು ಕನ್ಸಿಡರ್ ಮಾಡ್ಕೋಬೇಕು, ಬಿಕಾಸ್ ನಾವು ಬಂದಿರೋದು ಬೇರೆ ಕಂಟ್ರಿಗೆ. ಆ್ಯಂಡ್ ಇಬ್ಬರು ಬಲಗಾಲಿಟ್ಟು ಒಳಗಡೆ ಹೋಗಿ ನಮಗೆ ಇದ್ದಿದ್ದು ಒಂದು ಕುಕ್ಕರಲ್ಲಿ ಹಾಲು ಉಗ್ಸೋಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಐ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ನೆಕ್ಸ್ಟ್ ಜಾನಿ ಕಂಟಿನ್ಯೂ ಮಾಡ್ತಾರೆ.
ಓಕೆ, ಧನ್ಯವಾದ ಎಲ್ರಿಗೂ ವಿಡಿಯೋ ನೋಡೋದಕ್ಕೆ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾವು ಆದಷ್ಟು ಸಿಟಿ ಹೇಗಿದೆ, ನನ್ನ ವರ್ಕ್ ಲೈಫ್ ಹೇಗಿದೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್.